ನಮಸ್ಕಾರ ಎಲ್ಲರಿಗೂ. ನಾವು ಯಾವಾಗಾದ್ರೂ ವಿಚಾರ ಮಾಡಿವೇನ ನಮ್ಮ ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳು ಒಂದೊಂದು ದೇಶದ ಜೊತೆಗೆ ಒಂದೊಂದು ರೀತಿ ಬೇರೆ ಬೇರೆ ಇದಾವೆ. ಎಲ್ಲಾ ದೇಶದ ಜೊತೆ ಒಂದೇ ರೀತಿ ಇಲ್ಲ. ನಮ್ಮ ಅತ್ಯಂತ ಪ್ರೀತಿಯ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಪಾಕಿಸ್ತಾನ. ನೀವು ಕನಸ್ನಾಗ ನೆನೆಸ್ಕೊಂಡ್ರು ಮೈ ಉರಿತೈತಿ. ಇರ್ಲಿ, ಪಾಕಿಸ್ತಾನ ಇದರ ಜೊತೆಗೆ ಒಂದು ರೀತಿ ಸಂಬಂಧ ಇದೆ, ಒಂದು ರೀತಿಯ ಅಂತಾರಾಷ್ಟ್ರೀಯ ಸಂಬಂಧ. ಅಮೇರಿಕಾ ಇದರ ಜೊತೆ ಒಂದು ರೀತಿಯ ಸಂಬಂಧ ಇದೆ. ಕೆನಡಾ ಇದರ ಜೊತೆಗೆ ಒಂದು ರೀತಿಯ ಸಂಬಂಧ ಇದೆ. ಆಸ್ಟ್ರೇಲಿಯಾ ಇದ್ರ ಜೊತೆ ಒಂದು ರೀತಿಯ ಸಂಬಂಧ ಇದೆ. ರಷ್ಯಾ ಇದ್ರ ಜೊತೆ ಒಂದು ರೀತಿಯ ಸಂಬಂಧ ಇದೆ. ಎಲ್ಲಾ ದೇಶದ ಜೊತೆಗೆ ಒಂದೇ ರೀತಿಯ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಾವು ಹೊಂದಿಲ್ಲ. ಫಸ್ಟ್ ಆಫ್ ಆಲ್, ಅಂತಾರಾಷ್ಟ್ರೀಯ ಸಂಬಂಧಗಳು ನಮಗೆ ಯಾಕೆ ಬೇಕು ಅನ್ನೋದು ಪ್ರಶ್ನೆ. ಯಾಕೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದಬೇಕು ಅಂದ್ರೆ ನೆರೆ ಹೊರೆ ಆಮೇಲೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಜೊತೆಗೆ ಒಂದು ಅತ್ಯುತ್ತಮ ರೀತಿಯ ಸಂಬಂಧವನ್ನು ನಾವು ಕಾಪಾಡ್ಕೊಂಡು ಬರ್ಬೇಕಾಕೈತಿ. ಅದು ಯಾಕ ಅಂತಂದ್ರೆ ಮೊದಲು ನಾವು ನೋಡಿದ್ವಿ, ಇತಿಹಾಸವನ್ನ ಓದಬೇಕಾದಾಗ ನಾವು ನೋಡಿದ್ವಿ ಏನು, ಭಾರತದಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಬೇರೆ ದೇಶಕ್ಕೆ ಮಾರಾಟಕ್ಕಾಗಿ ಕಳಿಸ್ತಿದ್ವಿ. ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಭಾರತದಲ್ಲಿ ತಗೊಂಬಂದು ಮಾರಾಟ ಮಾಡ್ತಿದ್ವಿ. ಸರ್, ನಮ್ಮಷ್ಟಕ್ಕೆ ನಾವಿದ್ರೆ ಸಾಕಲ್ರಿ, ಬೇರೆದು ಯಾಕೆ ಬೇಕು ನಮ್ಗ ಅಂತೇಳಿ ನೀವು ಕೇಳಬಹುದು. ನಮ್ಮಷ್ಟಕ್ಕೆ ನಾವ್ ಇರಾಕ್ ಬರಂಗಿಲ್ಲ. ಈ ಸದ್ಯಕ್ಕನ ಏನ್ ನಡೆಯಕತೈತಿ ಅಂದ್ರೆ ಗ್ಲೋಬಲ್ ಈಸ್ ಅ ನೇಷನ್ ಅಂತೇಳಿ ಒಂದು ಕಾನ್ಸೆಪ್ಟ್ ನಡೆಯತೈತಿ. ಈ ವರ್ಲ್ಡ್ ಅನ್ನೋದೇ ಒಂದು ರೀತಿಯ ದೇಶ ಅಂತ. ನನ್ನ ದೇಶ ನಿನ್ನ ದೇಶ ಇಲ್ಲ. ಈಗ ಮೊದಲು ಹಂಗೆ ಇತ್ತು. ಏನು, ಯುರೋಪಿಯನ್ನರಿಗೆ ಸಾಂಬಾರ್ ಪದಾರ್ಥಗಳ ಅವಶ್ಯಕತೆ ಇತ್ತು. ಯಾಕಂತಂದ್ರೆ ಅವ್ರು ತಿನ್ನೋದ ಮಾಂಸ ಮಧ್ಯೆ. ಆ ಮಾಂಸವನ್ನು ಕುದಿಸಾಕ ಆಮೇಲೆ ಅದಕ್ಕೆ ಟೇಸ್ಟ್ ಬರಕ ಬೇಕಾಗಿರ್ತಕ್ಕಂಥದ್ದು ಸಾಂಬಾರ್ ಪದಾರ್ಥಗಳು. ಈ ಸಾಂಬಾರ್ ಪದಾರ್ಥಗಳ ಅನ್ವೇಷಣೆಯನ್ನು ಮಾಡ್ಕೊಂತ ಯುರೋಪ್ನವ್ರು ಎಲ್ಲಿಗೆ ಬಂದ್ರು? ಭಾರತಕ್ಕೆ ಬಂದ್ರು. ಆವಾಗ ಭಾರತ ಮತ್ತು ಯುರೋಪ್ನ ಸಂಬಂಧ ಗಟ್ಟಿ ಆಯ್ತು. ಹೆಂಗ ಆತಂದ್ರೆ ವ್ಯಾಪಾರದ ಮೂಲಕ. ಸಾಂಬಾರ್ ಪದಾರ್ಥಗಳನ್ನ ನಾವು ಅವ್ರಿಗೆ ಕೊಡ್ತಿದ್ವಿ, ಅವ್ರು ದುಡ್ಡು ಕೊಟ್ಕೊಂಡು ತಗೋತಿದ್ರು. ಶರಾಬ ಆಮೇಲೆ ಇದನ್ನ ಅವ್ರು ನಮಗ್ ಕಳಿಸ್ತಿದ್ರು, ಇವ್ರು ಕೂಡ ಆರಾಮ್ ತಿಂದು ಚೇನಿ ಮಾಡ್ತಿದ್ರು. ಅದೇನಾರ ಇರ್ಲಿ, ಸೆಕೆಂಡ್ರಿ. ಈ ಇಂಟರ್ನ್ಯಾಷನಲ್ ರಿಲೇಷನ್ ಹೀಗೇನೆ ಬೆಳ್ಕೊಂಡು ಬಂದಿರೋದು. ಈ ರಿಲೇಷನ್ ಅನ್ನೋದು ಕೇವಲ ವ್ಯಾಪಾರದ ದೃಷ್ಟಿಯಿಂದ ಆಗೋದಿಲ್ಲ. ಇದೇ ಬ್ರಿಟಿಷರು ಭಾರತಕ್ಕೆ ಬರಬೇಕಾದ್ರೆ ತಾವಷ್ಟೇ ವ್ಯಾಪಾರಕ್ಕಾಗಿ ಬರಲಿಲ್ಲ, ಸಂಸ್ಕೃತಿಯನ್ನು ಕೂಡ ತಗೊಂಡ್ಬಂದ್ರು. ಭಾಷೆ ಬಂತು. ಈಗ ಎಲ್ಲರಿಗೂ ಬಂದದ, ನಮ್ಮ ಮಕ್ಕಳು ಇಂಗ್ಲಿಷ್ ಮಾತಾಡಿದ್ರೆ ಅವ್ರು ಶಾಣ್ಯಾರ ಅನ್ನೋದು ಕಲ್ಪನೆ ಬಂದ್ಬಿಟ್ಟದ. ಈ ಕಲ್ಪನೆಯನ್ನು ತುಂಬಿದವರು ಯಾರು? ಯುರೋಪ್ನಿಂದ ಬಂದಿರತಕ್ಕಂಥ ಇಂಗ್ಲಿಷರು. ಕಲ್ಚರ್ ಬಂತು. ನಮ್ಮಲ್ಲಿ ಎಲ್ಲಿತ್ತು ಕ್ರಿಶ್ಚಿಯಾನಿಟಿ? ಕ್ರಿಸ್ತ ಧರ್ಮ ಎಲ್ಲಿತ್ತು? ಬಂತು ಅವ್ರ ಜೊತೆ. ಅವರಿಗೆ ಹಿಂದೂ ಧರ್ಮ ಗೊತ್ತಿರಲಿಲ್ಲ, ಪರಿಚಿತರಾದ್ರು. ಸೀರೆ ವಸ್ತ್ರಗಳು ಅವ್ರಿಗೆ ಗೊತ್ತಿರಲಿಲ್ಲ, ಪರಿಚಿತರಾದ್ರು. ಅಂದ್ರೆ ಕೇವಲ ವ್ಯಾಪಾರ ಮಾತ್ರ ನಡೆಯೋದಿಲ್ಲ, ಇಲ್ಲಿ ಕಲ್ಚರ್, ಸಾಂಸ್ಕೃತಿಕ ವಿನಿಮಯವೂ ಕೂಡ ಆಗ್ತೈತಿ. ದೇರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಕಲ್ಚರ್ ಅಂತ ಕರಿತೀವಿ, ಹೌದಾ? ಸಾಂಸ್ಕೃತಿಕ ವಿನಿಮಯವೂ ಕೂಡ ಈ ವ್ಯಾಪಾರದೊಂದಿಗೆ ಆಗ್ತೈತಿ, ಹೌದಾ? ಈಗ ಈ ವ್ಯಾಪಾರವನ್ನ, ಈ ವಿನಿಮಯವನ್ನ ನಾವು ಗಟ್ಟಿಗೊಳಿಸಬೇಕು ಅಂತಂದ್ರೆ ಸಂಬಂಧಗಳನ್ನ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕಾಕೈತಿ. ಈಗ ಎಲ್ಲರಿಗೂ ಎಲ್ಲಾ ರೀತಿಯ ರಿಸೋರ್ಸ್ಗಳಿಂದ ದೇವರು ತುಂಬಿ ಕಳಿಸಿರೋದಿಲ್ಲ. ಭಾರತದೊಳಗೆ ಒಂದು ರೀತಿ ರಿಸೋರ್ಸ್ ಜಾಸ್ತಿ ಇದ್ರೆ ಭಾರತಕ್ಕೆ ಇನ್ನೊಂದು ರೀತಿಯ ರಿಸೋರ್ಸ್ ಕಡಿಮೆ ಸಿಗ್ತಿರ್ತೈತಿ. ನಮ್ಮಲ್ಲಿ ಪೆಟ್ರೋಲು ಡೀಸೆಲ್ ಇಲ್ಲ. ಪೆಟ್ರೋಲು ಡೀಸೆಲ್ಗಾಗಿ ನಾವು ಯಾರನ್ನ ಅವಲಂಬಿಸಿವಿ? ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮತ್ತು ರಷ್ಯಾವನ್ನ ಅವಲಂಬಿಸಿವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂದ್ರೆ ಇವೆ ಇರಾಕು, ಇರಾನು, ಮತ್ತೆ UAE, ಈ ರೀತಿ ರಾಷ್ಟ್ರಗಳನ್ನ, ಸೌದಿ ಅರೇಬಿಯಾ, ಈ ರೀತಿ ರಾಷ್ಟ್ರಗಳನ್ನ ನಾವು ಅವಲಂಬಿಸಿವಿ. ಕತಾರ್, ಈ ರೀತಿ ರಾಷ್ಟ್ರಗಳು, ಜೊತೆಗೆ ರಷ್ಯಾ, ಈ ರೀತಿಯ ರಾಷ್ಟ್ರಗಳನ್ನ ನಾವು ಯಾವ್ದು ಸಲುವಾಗಿ ಅವಲಂಬಿಸಿವಿ? ಪೆಟ್ರೋಲ್ಗಳಿಗಾಗಿ. ಆ ರಾಷ್ಟ್ರಗಳು ನಮ್ಮಿಂದ ಏನೋ ಆಮದು ಮಾಡ್ಕೋತವೆ, ಅಕ್ಕಿ, ಗೋಧಿ, ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನ ಅವು ನಮ್ಮಿಂದ ಆಮದು ಮಾಡ್ಕೋತವೆ. ನಾವು ಅವುಗಳಿಂದ ಆಮದು ಮಾಡ್ಕೊಳ್ತಕ್ಕಂಥದ್ದು ಪೆಟ್ರೋಲಿಯಂ ಪದಾರ್ಥಗಳನ್ನ. ಪೆಟ್ರೋಲ್ ಇಲ್ಲದ ಬದುಕನ್ನ ಒಂದು ಕ್ಷಣ ಊಹಿಸಿ ನೋಡಿ ಏನಾಕೈತೆ ಅಂತೇಳಿ. ಒಂದ ಕ್ಷಣ, ಬಹಳ ಬೇಡ, ಪೆಟ್ರೋಲ್ ಇಲ್ಲದ ಬದುಕನ್ನ. ಅವರು ಅಕ್ಕಿ ಮತ್ತು ಗೋಧಿ ಇಲ್ಲದ ಬದುಕನ್ನ ಒಂದು ಕ್ಷಣ ಅವರ ಇಮ್ಯಾಜಿನೇಷನ್ ಮಾಡಿ ನೋಡ್ಲಿ, ನಾವು ಎಷ್ಟು ಡಿಪೆಂಡ್ ಆಗಿವಿ ಈ ಸದ್ಯಕ್ಕೆ ಅಂತೇಳಿ, ಹೌದಾ? ಟೆಕ್ನಾಲಜಿಗಾಗಿ ಈ ನಮ್ಮಲ್ಲಿ ಟೆಕ್ನಾಲಜಿ ಇದೆ, ಅಮೆರಿಕಾದಲ್ಲಿ ಟೆಕ್ನಾಲಜಿ ಇದೆ. ದಟ್ ಇಸ್ ಅನ್ ಎಕ್ಸ್ಚೇಂಜ್ ಈಚ್ ಅದರ್. ಈ ರೀತಿ ಅವರಿಗೆ ಮೆನ್ಸ್ಗಳಿಲ್ಲ, ನಮ್ಮಿಂದ ಅವರಲ್ಲಿ ಕೆಲಸಕ್ಕೆ ಹೋಗ್ತಾರೆ. H1B ವೀಸಾ, ಅವು ಇವು ವೀಸಾಗಳೆಲ್ಲ ಇದಾವೆ. ಯಾಕೆ? ವ್ಯಾಪಾರ ಅನ್ನೋದು ಇಡೀ ದೇಶವನ್ನ, ಇಡೀ ಗ್ಲೋಬ್ ಅನ್ನ, ವಿಶ್ವವನ್ನ ಒಂದು ತನ್ನ ಬಾಹುಗಳಲ್ಲಿ ಬಂಧನವಾಗಿ ಮಾಡಿಡ್ತೈತಿ. ನೀವೆಷ್ಟೇ ಜಿಗದಾಡ್ರು ಒಬ್ರಿಗೊಬ್ರು ಬೇಕೇ ಬೇಕು. ಒಬ್ಬರಿಗೆ ಹೆಚ್ಚರ ಬೇಕು, ಇಲ್ಲ ಒಬ್ರಿಗೆ ಕಡಿಮೆ ಇರಬೇಕು, ಒಟ್ಟು ಬೇಕು. ಇದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಹೇಳ್ತೈತಿ. ಈ ಸಂಬಂಧಗಳನ್ನ ನಾವು ಶಾಶ್ವತ ಮಾಡ್ಕೋಬೇಕು ಅಂತಂದ್ರೆ ಶಾಂತಿಯಿಂದ ಆಗ್ಬೇಕು. ಯಾಕೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ವಿಚಾರಣೆ ನಡೆಯಕಾಯ್ತು? ಶಾಂತಿ ಸುವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಂದ್ರೆ 1941ರಿಂದ 45ರೊಳಗೆ ಒಂದು ದೊಡ್ಡ ಅನಾಹುತ ನಡೀತೈತಿ. 1941ರಿಂದ 45 ಏನು ಅಂತಂದ್ರೆ ಎರಡನೆಯ
ವರ್ಲ್ಡ್ ವಾರ್, ವಿಶ್ವಯುದ್ಧ, ಇಡೀ ಜಗತ್ತ ಸರ್ವನಾಶ ಆಗಿ ಹೋಗಿರ್ತೈತಿ. ಇನ್ನು ಹಿಂಗ ಆದಿವಿ ಅಂತಂದ್ರ ಅವ್ರು ನಾವು ಬಡಿದು ನಾವು ಬಡಿದು ಅಂತಂದ್ರ ಮುಂದೊಂದ್ ದಿನ ನಮ್ಮನ್ನ ನೋಡೋರು ಯಾರು ಇಲ್ಲ ಆಗಿರ್ತಾರೆ. ಕೇವಲ ಮರುಭೂಮಿಗಳೇ ಕಾಣಿಸ್ತಾವಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ 1945ರಲ್ಲಿ ವಿಶ್ವ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಏನು? ವಿಶ್ವ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಈ ವಿಶ್ವಸಂಸ್ಥೆ ಏನು ಡೈರೆಕ್ಷನ್ ಕೊಡ್ತೈತಿ ಅಂತಂದ್ರೆ, ಮೊದಲು ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಶ್ವತಗೊಳಿಸಿ, ಪರ್ಮನೆಂಟ್ ಆಗಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ನೆಲೆಸುವಂತೆ ಮಾಡಬೇಕು. ಇದು ವಿಶ್ವಸಂಸ್ಥೆಯ ಮೊದಲನೇ ಉದ್ದೇಶ. ಶಾಂತಿ ಮತ್ತು ಸುವ್ಯವಸ್ಥೆನ ವಿಶ್ವದಲ್ಲಿ ನೆಲೆಸಬೇಕು ಅಂತಂದ್ರೆ ವಿಶ್ವದ ತುಂಬ ಒಂದೇ ದೇಶ ಹೇಳಿದ್ರೆ ಕೇಳಂಗಿಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ಸಂಬಂಧಗಳನ್ನ ಸುವ್ಯವಸ್ಥಿತವಾಗಿ ಇಟ್ಕೊಳ್ಳುವಂತೆ ನೋಡ್ಕೊಳ್ಬೇಕು. ಈ ವರ್ಲ್ಡ್ ವಾರ್ ಅನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ನಮ್ಮ ಸಂವಿಧಾನದ ನಿರ್ಮಾತೃಗಳು ಏನ್ ಮಾಡಿದ್ರು ಅಂತಂದ್ರೆ, ನಾವು ಬದುಕಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಬೇರೆದವರು ಸಹಾಯ ನಮಗೆ ಬೇಕೇ ಬೇಕು, ಒಂದಲ್ಲ ಒಂದು ರೀತಿಯಿಂದ. ಅದಕ್ಕೆ ನಮ್ಮಲ್ಲಿ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಮ್ಮದೊಂದು ಫಸ್ಟ್ನೇದು ಸ್ಲೋಗನ್ ಬರೀತಾರೆ, ಏನಪ್ಪಾ ಅಂತಂದ್ರೆ ವಸುದೈವ ಕುಟುಂಬಕಂ ಅಂತೇಳಿ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಫ್ಯಾಮಿಲಿ ತರ. ಒಬ್ರು ಹೆಚ್ಚು ಒಬ್ರು ಕಡಿಮೆ, ಒಟ್ಟು ಎಲ್ಲರೂ ಒಂದ ಫ್ಯಾಮಿಲಿ ಒಳಗೆ ಇರಬೇಕು. ವಸುದೈವ ಕುಟುಂಬಕಂ ಇದನ್ನ ಅರ್ತಿರ್ತಕ್ಕಂಥ ನಮ್ಮ ಸಂವಿಧಾನದ ನಿರ್ಮಾತೃಗಳು ಏನ್ ಮಾಡಿದ್ರು ಅಂದ್ರೆ, ಸಂವಿಧಾನದೊಳಗೆ ಆರ್ಟಿಕಲ್ 51 ಮೂಲಕ ಇದನ್ನ ಸುನಿಶ್ಚಿತಗೊಳಿಸಿದ್ರು. ಏನು? ಎನ್ಶ್ಯೂರ್ ಮಾಡಿದ್ರು, ನಿಶ್ಚಿತಗೊಳಿಸಿದ್ರು. ಏನು? ಅಂತಾರಾಷ್ಟ್ರೀಯ ಸಂಬಂಧಗಳು ಹಿಂಗೆ ಇರಬೇಕು. ಹೌದಾ? ಅದನ್ನ ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 51 ಹೇಳ್ತೈತಿ. ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋದಿದೆ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಪ್ರಮುಖವಾಗಿ 4 ವಿಷಯಗಳ ಬಗ್ಗೆ ಆರ್ಟಿಕಲ್ 51 ಹೇಳ್ತೈತಿ. ಏನಂತ ನೋಡೋಣ. ಸ್ಟೇಟ್ ಶಾಲ್ ಎಂಡ್ಯೂರ್ ಅಂತ ಬರೀತಾರೆ ಅವರು. ರಾಜ್ಯ ಪ್ರಯತ್ನಿಸಬೇಕು. ಯಾವುದಕ್ಕೆ ಪ್ರಯತ್ನಿಸಬೇಕು ಅಂತೇಳಿ ಅದ್ರಾಗ ಒಂದೇದ್ದು ಆರ್ಟಿಕಲ್ 51 ಸಬ್ ಕ್ಲಾಸ್ ಎ ಏನ್ ಹೇಳ್ತೈತಿ? ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಪ್ರಮೋಟ್ ಅಂದ್ರೆ ಉತ್ತೇಜಿಸುವುದು. ಏನು ಉತ್ತೇಜಿಸುವುದು? ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ, ಅಂತಾರಾಷ್ಟ್ರೀಯ ಶಾಂತಿ, ಡಿಸ್ಕೋ ಶಾಂತಿ ಅಲ್ಲ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಇದನ್ನ ಪ್ರಮೋಟ್ ಮಾಡಬೇಕು, ಉತ್ತೇಜಿಸಬೇಕು. ಸರ್, ಈ ವರ್ಡ್ ಬರ್ದಂಗೆ ಎಲ್ಲಾ ನಾವು ನಡ್ಕೊಂತೀವಿ ಅಂತ ಕೇಳ್ಬೇಡ್ರಿ. ನಾವು ತೋರ್ಸೋದೊಂದು ಬೇರೆ ಇರ್ತೈತಿ, ಆಗೋದೊಂದು ಬೇರೆ ಇರ್ತೈತಿ. ನಾವು ಶಾಂತಿಯಿಂದ ಇದ್ರೂ ಕೂಡ ನಮ್ಮನ್ನ ಶಾಂತಿಯಿಂದ ಇರಾಕ್ ಬಿಡ್ಲಾರ್ದಂತ ನೆರೆಹೊರೆ ಆಪತ್ತು ಬಾಂಧವರು ಅದಾರ ನಮ್ಮಲ್ಲಿ. ನಾವು ಯಾಕೆ ಆಪತ್ತು ಬಾಂಧವರತೆ ಕರಿತೀವಿ ಅಂತಂದ್ರೆ, ಅವ್ರು ನಮ್ಮ ಸುಮ್ಮನೆ ಇರಾಕ ಬಿಡಂಗಿಲ್ಲ. ತಾವಂತರೂ ಹಾಳಾಗಿ ಹೋಗ್ಯಾರ. ಭವತಿ ಭಿಕ್ಷಾಂತ ಈಗ ಬಂದಾರ ಅವರು. ಕಾಮಗ ನಾವು ಅದ್ವಿ, ನಮ್ಮನ್ನು ಬಿಡಾಕ್ತಾ ಇರಲಿಲ್ಲ. ಒಂದೀಟ ಅಲ್ಲೇರ ಪಟಾಕ್ಷಿ ಹಾರಿಸಿನ, ಇಲ್ಲಿ ಪಟಾಕ್ಷಿ ಹಾರಿಸಿನ, ಬರೀ ದಂಧೆಗಳ ಕೇಳೋದು ಅವರು. ಇರ್ಲಿ, ಸೆಕೆಂಡ್ರಿ. ಫಸ್ಟ್ನೇದು ಕೆಲಸ ಏನ್ ಮಾಡಬೇಕು ಅಂತಂದ್ರೆ, ಟು ಪ್ರಮೋಟ್ ದಿ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಅದಕ್ಕೆ ನಮ್ಮ ಭಾರತ ರಾಷ್ಟ್ರ ಏನ್ ಹೇಳ್ತೈತಿ ಅಂದ್ರೆ, ಫಸ್ಟ್ ನಾವು ಏನು ಮಾಡೋದಿಲ್ಲ, ನಮ್ಮ ತಂಟೆಗೆ ಬಂದ್ರೆ ನಾವು ನಿಮ್ಮನ್ನು ಬಿಡಂಗಿಲ್ಲ. ಇದು ದರ್ ಇಸ್ ಎನ್ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಟು ಆಲ್ ನೇಷನ್ಸ್ ಥ್ರೂ ಇಂಡಿಯನ್ ಫಾರಿನ್ ಪಾಲಿಸಿ. ಕ್ಲಿಯರ್ ಆಗಿ ಹೇಳ್ತೈತಿ ನಮ್ಮ ವಿದೇಶ ನೀತಿ. ಏನಪ್ಪಾ ಅಂತಂದ್ರೆ, ನಾವು ಯಾರ ತಂಟೆಗೂ ಹೋಗಂಗಿಲ್ಲ, ನಮಗೆ ರಗಡಾಗೈತಿ. 140 ಕೋಟಿ ಜನಸಂಖ್ಯೆ ಐತಿ, ಇವರಿಗೆಲ್ಲ ನಾವು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ನಮ್ಮದ ಹೆಣ ಬಿದ್ದು ಹೊಂಟೈತಿ. ಹಿಂಗಾಗಿ ನಾವ್ ಯಾರ ತಂಟೆಗೂ ಹೋಗಂಗಿಲ್ಲ, ದಯವಿಟ್ಟು ನೀವ್ ಯಾರು ನಮ್ಮ ತಂಟೆಗೆ ಬರಾಕ್ ಹೋಗ್ಬೇಡ್ರಿ ಅಂತ ಫಸ್ಟ್ನೇ ಇನ್ಫಾರ್ಮೇಶನ್ ಇದು. ಆದ್ರೂ ಕೇಳಂಗಿಲ್ಲ. ಏನ್ ಮಾಡೋದು? ಬರ್ತಾರ, ತಿಂದು ಹೋಗ್ತಾರಲತ್ತಿ. ಸರಿ, ಇರ್ಲಿ, ಅದ ಒಂದ್ ಸೈಡ್ ಇರ್ಲಿ. ಅವಾಗ ಯಾವ್ದಾರ ಒಂದ್ ಬೇರೆ ವಿಡಿಯೋ ಮಾಡೋಣ ಅದ್ರ ಸಂಬಂಧ. ಏನು? ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಯನ್ನ ಪ್ರಮೋಟ್ ಮಾಡೋಕೆ ಫಸ್ಟ್ನೇದು ಹೇಳ್ತೈತಿ ಆರ್ಟಿಕಲ್ 51 ಎ. ಇನ್ನು ಆರ್ಟಿಕಲ್ 51 ಬಿ ಏನ್ ಹೇಳ್ತೈತಿ ಅಂತಂದ್ರೆ, ಮೇಂಟೈನ್ ಜಸ್ಟ್ ಅಂಡ್ ಆನರೇಬಲ್ ರಿಲೇಷನ್ಸ್ ಬಿಟ್ವೀನ್ ದ ನೇಷನ್ಸ್. ಮೇಂಟೈನ್ ಜಸ್ಟ್, ನ್ಯಾಯಯುತವಾಗಿರ್ತಕ್ಕಂಥದ್ದು ಮತ್ತು ಗೌರವಯುತವಾದ ಸಂಬಂಧಗಳನ್ನ ರಾಷ್ಟ್ರಗಳ ಮಧ್ಯೆ ಮೇಂಟೈನ್ ಮಾಡಬೇಕು, ಕಾಯ್ದುಕೊಳ್ಬೇಕು. ನೀನು ಗೌರವಯುತವಾದ ಸಂಬಂಧಗಳನ್ನ ಮತ್ತು ನ್ಯಾಯಯುತವಾದ ಸಂಬಂಧಗಳನ್ನ ಏನಾದ್ರೂ ಕಾಯ್ದುಕೊಳ್ಳಿಲ್ಲ ಅಂತಂದ್ರೆ ವ್ಯಾಪಾರದ ಸಂಬಂಧಗಳು ಕೆಟ್ಟ ಹೋಗ್ತವೆ. ವ್ಯಾಪಾರದ ಸಂಬಂಧಗಳು ಕೆಟ್ಟ ಹೋದ್ವು ಅಂತಂದ್ರೆ ಗ್ರೋತ್ ನಿಂತು ಬಿಡ್ತೈತಿ, ಬೆಳವಣಿಗೆ ನಿಂತು ಬಿಡ್ತೈತಿ. ಈ ರೀತಿ ಸಂಬಂಧಗಳನ್ನು ಸುಧಾರಿಸಿದ ಪರಿಣಾಮವೇ ಭಾರತ 4ನೇ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿರೋದು. ನಾವು ಜಪಾನ್ನಲ್ಲಿರ್ತಕ್ಕಂಥ ಅರ್ಥವ್ಯವಸ್ಥೆಯನ್ನು ಹಿಂದಾಕಿವಿ ಅಂತ ಹೇಳ್ತೀವಿ, ರಿಪೋರ್ಟ್ಗಳು ಬಂದವೆ. ಹೌದಾ? ಯಾಕೆ ಬಂದು? ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಕಂಡುಕೊಂಡಿವಿ ಅಂತ. ಆಜು ಬಾಜು ಮನೆಯವ್ರ ಜೋಡ ಜಗಳ, ಸಿಮ್ಯಾಗಿ ಜಗಳ ಇರ್ಲಿಲ್ಲ ಅಂದ್ರೆ ಯಾರ ಜೋಡ ಜಗಳ ಹೋಗ್ಬೇಕ್ರಿ? ಬಾಜು ಅಲ್ಲವನ್ ಜೋಡ ಜಗಳ ಆಡಕ್ ಬರಂಗಿಲ್ಲ. ಯಾವನು ಅಲ್ಲ ನಮಗೆ ಸಂಬಂಧ ಇರುತ್ತೆ, ಅವ್ನ ಸೀಮೆ ಐತಿರುತ್ತೆ, ಆ ಸೀಮ್ಯಾಗನ ಜಗಳ ಆಡ್ಬೇಕು. ಅದ್ರ ಸಂಬಂಧ ನಮ್ಮ ಸೀಮೆ ಅವ್ರ ಸೀಮೆ ಹತ್ಯವ ಪಾಕಿಸ್ತಾನ, ಬಾಂಗ್ಲಾದೇಶದ್ದು. ಹಿಂಗಾಗಿ ಮತ್ತೆ ಆರಾಮ್ ಇರೋದೇ ಅದು. ಸುಧಾರ್ಸಕ್ ನಾವು ಬಹಳ ಪ್ರಯತ್ನ ಪಡತ್ತಾರ ಈ ನಮ್ಮ ಫಾರಿನ್ ಪಾಲಿಸಿ ಫ್ರೇಮರ್ಸ್, ಆಮೇಲೆ ಗೌರ್ಮೆಂಟ್ ಎಲ್ಲಾನು ಭಾರಿ ಪ್ರಯತ್ನ ಪಡ್ತಾರ. ಬಟ್ ಅವರು ಲತ್ತಿನ ತಿನ್ಬೇಕಂತ ಅವ್ರ ಮನಸ್ಸಿನಾಗಿತ್ತಂದ್ರೆ ಅವ್ರು ಯಾರೇನ್ ಮಾಡೋರು. ಇರ್ಲಿ,
ಸೆಕೆಂಡರಿ ಸಬ್ಜೆಕ್ಟ್. ಯಾಕಂತಂದ್ರೆ ಆಜು ಬಾಜು ನಮ್ ಜೋಡ ಚಂದ ಇತ್ತು ಅಂತಂದ್ರೆ ನಮ್ಮದು ಬೆಳವಣಿಗೆ ಭಾಳ ಆಕೈತೆ. ಆಜು ಬಾಜು ಚಂದ ಇರ್ಬೇಕು